ನಿಧಾನ ಕುಡಿ. ಚಿರುನಾ? ಚಿರು ಇಲ್ಲಿಲ್ಲ ಅಂದರೆ ಮೋಸ್ಟ್ಲಿ ದೀಪ ಹತ್ರ ಹೋಗಿರ್ಬೇಕು. ಯೋಚನೆ ಮಾಡಬೇಡಿ, ಬರ್ತಾನೆ, ಕುಡೀರಿ. ಅತ್ಗೆ ಅತ್ಗೆ ಏನ್ ಚಿರು, ಯಾಕೆ ಕೂಗಾಡ್ತಿದ್ದೆ? ಎಲ್ಲಿ ಹೋಗಿದ್ದೆ? ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಏನ್ ವಿಷಯ? ಬಿಡಿ, ನಾವು ಇಮಿಡಿಯೇಟ್ ಆಗಿ ಬೆಂಗಳೂರು ಹೊರಡ್ಬೇಕು. ಏನ್ ಅಂತ ಅರ್ಜೆಂಟ್ ಚಿರು? ಇಲ್ಲಿದ್ದು ಮಾಡೋಕ್ಕೇನಿಲ್ಲ. ಅಪ್ಪನ ಹರಕೆ ಪ್ರಕಾರ ಪೂಜೆ ಮಾಡಿಸಿದ್ದಾಯ್ತಲ್ವಾ, ಇನ್ನೇನು ಹೊರಡೋದಷ್ಟೇ. ಅಲ್ಲಪ್ಪ ಚಿರು, ದೀಪ ಎಲ್ಲಿ? ಅವಳು ಯಾವಾಗ ಬರ್ತಾಳೆ? ಅವ್ರು ಬರ್ತಾರಲ್ವೋ ಗೊತ್ತಿಲ್ಲ. ಅವ್ರಿಗೋಸ್ಕರ ನಾವಿಲ್ಲಿ ಕಾಯ್ಕೊಂಡು ಕೂರಕ್ಕಾಗಲ್ಲ, ಅಲ್ಲಿ ತುಂಬ ಕೆಲಸ ಇದೆ. ಬರೋರು ಹೇಗಿದ್ರು ಬಂದೇ ಬರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ. ಸಾರಿ, ಹೊರಡಲೇಬೇಕು. ಯಾಕೆ ಏನು ಅಂತ ಕೇಳ್ಬೇಡಿ. ಮೊನ್ನೆ ರಾತ್ರಿ ನಾನು ಬಿಟ್ಟು ಬಾಣ ನೇರವಾಗಿ ಹೋಗಿ ಆ ದೀಪಂ ತಾಕಿದೆ ಅಂತ ಆಯ್ತು. ಚಿರು ಮುಂದೆ ಮಾಡಿದ ಡ್ರಾಮಾ ಚೆನ್ನಾಗೇ ವರ್ಕೌಟ್ ಆಗಿದೆ. ಸೊ ಇಲ್ಲಿಗೆ ಚಿರು ಲವ್ಸ್ ದೀಪ ಲವ್ ಸ್ಟೋರಿಗೆ ದಿ ಎಂಡ್ ಹೇಳೋ ಸಮಯ ಬಂದಿದೆ. ವೆಲ್ ಡನ್ ಸೌಂದರ್ಯ. ಅಂತೂ ಆ ದೀಪ ಹಾಕಿದ ಚಾಲೆಂಜ್ ಅಲ್ಲಿ ನಾನೇ ಗೆದ್ದೆ. ದೀಪ ಬರ್ತಿಲ್ಲ ಅನ್ನೋ ವಿಷಯ ಕೇಳಿ ಇವಳಿಗೆ ಅಮೃತ ಕುಡಿದಷ್ಟೇ ಖುಷಿ ಆಗ್ತಿರ್ಬೇಕು. ಚಿರು ದೀಪ ಮಧ್ಯೆ ಆಗಿರೋ ಮನಸ್ತಾಪ ಮತ್ತೆ ಮುಂದುವರಿಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿಂದ ಹೋದ ಕೂಡಲೇ ಚಿರುಗೆ ದೀಪ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ದೀಪನ ಜಾಗದಲ್ಲಿ ಸೌಂದರ್ಯ ದಿಶಾನ ತಂದು ಕೂರಿಸ್ತಾಳೆ. ಯಾವ ಕಾರಣಕ್ಕೂ ಅದನ್ನ ಮಾತ್ರ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸೌಂದರ್ಯನ ಫುಟ್ಬಾಲ್ ಥರ ಆಡಿಸೋದಕ್ಕೆ ದೀಪನೇ ಸರಿ. ಅಣ್ಣ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನಿಲ್ಲಮ್ಮ, ಹೊರಡಕ್ಕೆ ನಾನೆಲ್ಲ ಪ್ಯಾಕ್ ಮಾಡ್ಕೋತೀನಿ. ಮಾಮನ್ ಲಗೇಜ್ನು ಪ್ಯಾಕ್ ಮಾಡಿಟ್ಬಿಟ್ಟು ಬೇಗ ಹೊರಡೋಣ. ಸರಿ. ನೀವ್ ನಿಮ್ಮ ಅತ್ತೆಯಿಂದ ದೂರ ಇರ್ತಿರೋ ಇಲ್ವೋ? ಇರಲ್ಲ. ಹಾಗಾದ್ರೆ ನಾನು ನಿಮ್ ಜೊತೆ ಬರಲ್ಲ. ಯಾಕಿಂತ ಡಿಸಿಷನ್ ತಗೊಂಡ್ರಿ ದೀಪ ಅವರೇ? ನೀವು ಅದಕ್ಕೇನು ಬಿಟ್ಟು ಬರಲೇಬೇಕು ಅಂದಿದ್ದ ಕಾರಣಕ್ಕೆ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ನೇ ಹೊರತು ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಲ್ಲ. ಈಗಲೂ ನಾನು ನಿಮ್ಮನ್ನ ಮೊದಲಿನಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಟು ಬದುಕೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಯಾಕೆ ಇಷ್ಟೊಂದು ಹಠ ನಿಮಗೆ? ನಾನು ನಿಮ್ಮಿಂದ ದೂರ ಬಂದ್ಮೇಲಾದರೂ ನೀವು ವಾಪಸ್ ಬರ್ಬೋದಾಗಿತ್ತು, ಕಾಲ್ ಆದರೂ ಮಾಡ್ಬೋದಾಗಿತ್ತು. ನಾನೇನು ನಿಮ್ಮ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ನನ್ನ ಬಗ್ಗೆ ಯೋಚನೆ ಬರ್ತಾ ಇಲ್ವಾ? ನನ್ನ ಬಿಟ್ಟು ಆರಾಮಾಗಿದ್ದೀರಾ ನೀವು? ನಿಮಗೆ ಇಷ್ಟೊಂದು ಹಠ ಅಂತ ನಾನು ಹಠ ಸಾಧಿಸೋದು ಬೇಡ. ನಾನೇ ಕಾಲ್ ಮಾಡ್ತೀನಿ. ನನಗೆ ಕಾಲ್ ಮಾಡಿ ಅದಕ್ಕೆ ನೀವು ಅಂದ್ಕೊಂಡು ಹಾಗಿಲ್ಲ, ತುಂಬ ಒಳ್ಳೆಯವರು ಅಂತ ಎಷ್ಟು ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ಟಲ್ಲಿ ನೀವಿಲ್ಲ. ಬೇಡ ಕಾಲ್ ಮಾಡೋದು, ಸುಮ್ಮನಿರೋದೇ ಒಳ್ಳೇದು. ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತೀರ ದೀಪ ಅವರೇ. ನನ್ನ ಬಗ್ಗೆ ಆ ದೀಪ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು, ನೀನ್ ಮತ್ತೆ ಅವಳನ್ನ ಕನ್ವಿನ್ಸ್ ಮಾಡಕ್ಕೆ ಅಂತ ಹೋದ್ರು ಅವಳು ನಿನ್ ಮಾತೇ ಕೇಳಲಿಲ್ವಲ್ಲ ಚಿರು? ನಿನ್ನೆ ನೀನು ಕೋಪದಲ್ಲಿ ಬೆಂಗಳೂರು ಹೊರಡೋಣ ಅಂತ ಹೇಳಿದಾಗಲೇ ನೀನು ಹೋಗಿ ದೀಪನ್ ಮೀಟ್ ಮಾಡಿದೆ ಅಂತ ನನ್ಗೆ ಗೊತ್ತಾಯ್ತು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಚಿರು. ಬಿಟ್ಟೋದ್ ಹುಡುಗಿ, ಕಳೆದೋದ್ ವಸ್ತುಗಳ ಬಗ್ಗೆ
ತಲೆ ಕೆಡ್ಸ್ಕೋಬಾರ್ದು. ಬರೋ ಹಾಗಿದ್ರೆ ಅವಳಾಗವಳೆ ವಾಪಸ್ ಬರ್ತಾಳೆ. ಬಟ್ ನನಗೆ ಯಾಕೋ ದೀಪ ಮತ್ತೆ ನಿನ್ನ ಲೈಫಲ್ಲಿ ವಾಪಸ್ ಬರ್ತಾಳೆ ಅಂತ ಅನ್ನಿಸ್ತಿಲ್ಲ. ಅವಳಿಗೆ ನಿನ್ನ ಮೇಲಿರೋ ಪ್ರೀತಿಗಿಂತ ನನ್ನ ಮೇಲಿರೋ ಕೋಪನೇ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ದಿದ್ರೆ ಯಾವತ್ತೂ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದೆ. ಆದರೆ ನಾನು ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ ಚಿರು. ಅವಳು ನನ್ನನ್ನು ದ್ವೇಷ ಮಾಡೋವಂಥದ್ದನ್ನು ನಾನು ಏನು ಮಾಡಿದ್ದೀನಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ನೀನು ಆ ದೀಪನ್ನ ಮರ್ಯಾದೆ ಒಳ್ಳೆ. ನನ್ನ ಮಾತಿಂದ ನಿನಗೆ ಬೇಜಾರಾಗಿರುತ್ತೆ, ಆದರೆ ನಿನ್ನನ್ನು ಹೀಗೆ ನೋಡೋಕ್ಕಾಗಲ್ಲ ಚಿರು. ಆ ದೀಪ ನಮ್ಮ ಮನೆಗೆ ಯಾವ ಆ್ಯಂಗಲ್ನಿಂದನೂ ಸೂಟ್ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ನೀನು ಅವಳನ್ನ ಇಷ್ಟಪಟ್ಟೆ, ಪ್ರೀತಿಸ್ತೆ. ಆದರೆ ಅವಳು ನಿನಗೆ ಅದಕ್ಕೆ ಕೊಟ್ಟ ಬೆಲೆ ಏನು? ನೀನು ಅವಳನ್ನು ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತಾದ ತಕ್ಷಣ ನಮ್ಮಿಬ್ಬರನ್ನೇ ದೂರ ಮಾಡಕ್ಕೆ ಹೊರಟ್ಬಿಟ್ಲಲ್ಲ. ನಾಳೆ ಮತ್ತೆ ಅವಳು ಏನಾದರೂ ಈ ಮನೆಗೆ ಬಂದರೆ ಇನ್ನು ಎಷ್ಟು ಜನರ ಮನಸ್ಸು ಹೊಡಿಯಲ್ಲ ಅವಳು. ನೋಡು ಚಿರು, ನಿನ್ನ ಮಾತನ್ನೇ ಕೇಳದೆ ಇರೋವಂಥ ಹುಡುಗಿ ಬಗ್ಗೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಾರಿ ಅದಕ್ಕೆ ನೀವು ಹೇಳ್ತಾ ಇರೋ ಥರ ದೀಪ ಅವರಿಲ್ಲ. ನಿಮ್ಮ ವಿಚಾರದಲ್ಲಿ ಅವ್ರು ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಗೊತ್ತಿಲ್ಲ, ಆದರೆ ಅದು ಒಂದು ಕಾರಣಕ್ಕೆ ಅವ್ರ ವ್ಯಕ್ತಿತ್ವನ ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಅವರಲ್ಲಿರೋ ಒಳ್ಳೆತನನ ನೋಡಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದು, ಪ್ರೀತಿಸಿದ್ದು. ಅದನ್ನು ಯಾವತ್ತೂ ಮರೆಯೋಕ್ಕಾಗತ್ತೆ.